ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಈಗ ನಾನು ಒಂದು ಹಾಡನ್ನ ಹಾಡುತ್ತೇನೆ. ಆ ಹಾಡು ಯಾವ ಪ್ರಕಾರಕ್ಕೆ ಸಂಬಂಧಿಸಿದ್ದು ಅನ್ನೋದನ್ನ ತಾವು ಹೇಳಬೇಕಾಗುತ್ತೆ. ಹೇಳುತ್ತಾಲೆ ಎತ್ತು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯ, ಎತ್ತೊಂದು ಗಳಿಗೆ ನೆನೆದೇನ, ಎತ್ತೊಂದು ಗಳಿಗೆ ನೆನೆದೇನ, ಮಣ್ಣನ್ನು ನಂಬಿನ ಮಣ್ಣಿಂದ ಬದುಕೇನು, ಮಣ್ಣೆನಗೆ ಮುಂದೆ ಬನ್ನು, ಮಣ್ಣೆನಗೆ ಮುಂದೆ ಬನ್ನು ಅಣ್ಣಯ್ಯ, ಮಣ್ಣೆ ಲೋಕದಲ್ಲಿ ಬೆಲೆಯಾದ್ದು, ಮಣ್ಣೆ ಲೋಕದಲ್ಲಿ ಬೆಲೆಯಾದ್ದು, ಕೂಸಿದ್ದ ಮನೆಗೆ ಬೀಸಣಿಕೆಯ ತಗ, ಕೂಸು ಕಂದಯ್ಯ ಒಳಬರಗ, ಕೂಸು ಕಂದಯ್ಯ ಒಳಬರಗ ಹಾಡಿದರ, ಬೀಸಣಿಕೆ ಗಾಳಿ ಸುಳಿದಾವ, ಬೀಸಣಿಕೆ ಗಾಳಿ ಸುಳಿದಾವ, ಎಣ್ಣಿದ್ದ ಮನೆಗೆ ಕನ್ನಡಿಯ ತಕ್ಕ, ಹೆಣ್ಣು ಸಣ್ಣವಳು ಒಳಗಿರಲು, ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು, ಕನ್ನಡಿ ಹಂಗ ಒಳೆಯುವಳು, ಕನ್ನಡಿ ಹಂಗ ಒಳೆಯುವಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಹಾಡನ್ನ ಕೇಳಿದ್ರಲ್ಲ, ಈ ಗೀತೆಗಳಿಗೆ ಎಂತಹ ಗೀತೆಗಳು ಎಂದು ಕರೆಯುತ್ತೇವೆ? ಜನಪದ ಗೀತೆಗಳು. ಈ ಹಾಡುಗಳಿಗೆ ನಾವೇನಂತ ಕರಿತೀವಿ? ಜನಪದ ಗೀತೆಗಳು. ಹಾಗಾದ್ರೆ ಜನಪದ ಗೀತೆಗಳನ್ನ ಬರೆದವರು ಯಾರು? ಕೈಯಲ್ಲಿ ಕೇಳಬೇಕು, ಮಾಸಗೆ ಆನ್ಸರ್ ಕೊಡಬೇಡ್ರಿ. ಜನಪದ ಗೀತೆಗಳನ್ನ ರಚಿಸಿದವರು ಯಾರು ಹೇಳಿ? ಜನಪದರು ಜನಪದ ಗೀತೆಗಳನ್ನ ರಚನೆ ಮಾಡಿದ್ರು. ನೋಡ, ಜನಪದ ಅನ್ನೋದ್ರಲ್ಲಿನೇ ಅಡಗಿದೆ. ಜನ ಅಂದ್ರೆ ಜನರು, ಪದ ಅಂದ್ರೆ ಹಾಡು. ಜನರೇ ಬರೆದಿರುವಂತಹ ಹಾಡುಗಳನ್ನೇ ನಾವು ಜನಪದ ಹಾಡುಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನಾವು ಯಾರನ್ನ ಜನಪದರು ಅಂತ ಹೇಳಿ ಕರಿತೀವಿ? ಯಾರನ್ನ ನಾವು ಜನಪದರು ಅಂತ ಹೇಳಿ ಕರಿತೀವಿ ಹೇಳಮ್ಮ? ಯಾರನ್ನ ನಾವು ಜನಪದರು ಅಂತ ಹೇಳಿ ಕರಿತೀವಿ? ಓದು ಬರಹ ಬರದೇ ಇರ್ತಕ್ಕಂಥವರನ್ನ. ಮತ್ತೆ ಯಾರಾದ್ರೂ ಆಲೋಚನೆ ಮಾಡಿ ಹೇಳ್ತೀರಾ? ಹೇಳಿ ಕರೆಕ್ಟ್. ಆ ಹಿರಿಯ ತಲೆಮಾರಿನವರನ್ನ ಜನಪದರು ಅಂತೇಳಿ ಕರಿತೀವಿ. ಓದು ಬರಹ ಬರದೇ ಇರ್ತರು ಅನ್ನೋದಕ್ಕಿಂತ ಹಿರಿಯ ತಲೆಮಾರಿನವರನ್ನ ನಾವೇನಂತ ಕರಿತೀವಿ? ಜನಪದರು. ಈ ಜನಪದರು ಬರೆದಿರುವಂತಹ ಜನಪದರು ಅಸ್ತಿತ್ವಕ್ಕೆ ತಂದಿರತಕ್ಕಂಥ ಸಾಹಿತ್ಯವನ್ನೇ ನಾವೇನಂತ ಕರಿತೀವಿ? ಜನಪದ ಸಾಹಿತ್ಯ. ಹಾಗಾದ್ರೆ ಜನಪದ ಸಾಹಿತ್ಯ ಯಾವ ಪರಂಪರೆಯಲ್ಲಿ ಬೆಳೆದು ಬಂದಿತು ಹೇಳಮ್ಮ? ಮೌಖಿಕ ಪರಂಪರೆ. ಇನ್ನೊಂದು ಅರ್ಥದಲ್ಲಿ ಹೇಳ್ಬೋದಲ್ಲ, ಮೌಖಿಕ ಅಥವಾ ಬಾಯಿಂದ ಬಾಯಿ. ಅದಕ್ಕೇನಂತ ಕರಿತೀವಿ? ವಾಕ್ ಪರಂಪರೆಯಲ್ಲಿ ಬೆಳೆದು ಬಂದಿದ್ದು. ಯಾಕಂದ್ರೆ ಜನಪದರಿಗೆ ಓದು ಬರಹ ಬರ್ತಿದ್ದಿಲ್ಲ. ಅದಕ್ಕಾಗಿನೇ ಜನಪದ ಸಾಹಿತ್ಯ ಯಾವ ಪರಂಪರೆಯಲ್ಲಿ ಬೆಳೆದು ಬಂತಪ್ಪ ಅಂತಂದ್ರೆ ವಾಕ್ ಪರಂಪರೆಯಲ್ಲಿ ಬೆಳೆದು ಬಂದ ಸಾಹಿತ್ಯವೇ ಜನಪದ ಸಾಹಿತ್ಯ. ಜನರ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯವನ್ನೇ ನಾವೇನಂತ ಕರಿತೀವಿ? ಜನಪದ ಸಾಹಿತ್ಯ. ಇಂತಹ ಜನಪದ ಸಾಹಿತ್ಯದಲ್ಲಿ ವಿವಿಧ ಪ್ರಕಾರಗಳನ್ನ ನೋಡ್ತೀವಿ. ಹಾಗಾದ್ರೆ ಜನಪದ ಸಾಹಿತ್ಯದ ಪ್ರಕಾರಗಳು ಯಾವ್ಯಾವು ಹೇಳ್ತೀರಾ? ಜನಪದ ಸಾಹಿತ್ಯದ ಪ್ರಕಾರಗಳು ಹೇಳಿ.
ವೀರಗಾಸೆ ಅನ್ನೋದು ಅದು ಜನಪದ ಕಲೆಗಳು. ಏನು ಓಕೆ, ಜನಪದ ಕಲೆಗಳು ಅಂತ ಹೇಳೋಣ. ನೆಕ್ಸ್ಟ್ ಜನಪದ ಕಲೆಗಳಲ್ಲಿ ಬಂದ್ಬಿಡ್ತು. ಪೂಜಾ ಕುಣಿತ ಅನ್ನೋದು ಬಂತು, ವೀರಗಾಸೆ ಅನ್ನೋದು ಬಂತು, ಡೊಳ್ಳು ಕುಣಿತ ಅಂತ ಹೇಳಿ ಬಂತು, ಗೊರವ ಕುಣಿತ ಅಂತ ಹೇಳಿ ಬಂತು, ಕರಡಿ ಕುಣಿತ ಅಂತ ಹೇಳಿ ಬಂತು. ಇವೆಲ್ಲವೂ ಕೂಡ ಜನಪದ ಕಲೆಗಳಲ್ಲಿ ಬರ್ತವೆ. ನಾನು ಜನಪದ ಸಾಹಿತ್ಯದ ಪ್ರಕಾರಗಳು, ಗಾದೆಗಳು ಅನ್ನೋದು ಒಂದು ಬರ್ತದೆ, ಹಾಡುಗಳು ಅನ್ನೋದು ಬರುತ್ತೆ, ನಾಟಕಗಳು ಅನ್ನೋದು ಬರುತ್ತೆ, ನೃತ್ಯಗಳು ಬರ್ತವೆ, ಒಗಟುಗಳು ಅಂತ ಹೇಳಿ ಬರ್ತವೆ. ಇವನ್ನ ನಾವು ಜನಪದ ಸಾಹಿತ್ಯದ ಪ್ರಕಾರಗಳು. ಒಂದ್ಸಲ ಹೇಳಿಬಿಟ್ರಿ, ಜನಪದ ಸಾಹಿತ್ಯದ ಪ್ರಕಾರಗಳು ಯಾವಪ್ಪ ಅಂತಂದ್ರೆ ಜನಪದ ಕಲೆಗಳು, ಗಾದೆಗಳು, ಹಾಡುಗಳು, ನಾಟಕಗಳು, ನೃತ್ಯಗಳು, ಒಗಟುಗಳು, ಜೊತೆಗೆ ಕಥೆಗಳು. ಕಥೆಗಳು ಕೂಡ ಇವತ್ತು ಇದರಲ್ಲಿನೇ ಬರ್ತವೆ. ಇಂತಹ ಒಂದು ಜನಪದ ಸಾಹಿತ್ಯದ ಪ್ರಕಾರಗಳಲ್ಲಿ ಜನಪದ ಕಲೆಗಳು ಕೂಡ ಒಂದು. ಈ ಹಿಂದೆ ಹೇಳಿದ್ರಿ ನೀವು, ಜನಪದ ಕಲೆಗಳು ನಮ್ಮ ಕರ್ನಾಟಕದಲ್ಲಿ 150 ಜನಪದ ಕಲೆಗಳು ಇದಾವೆ ಸರ್. ಅದರಲ್ಲಿ 142 ಜನಪದ ಕಲೆಗಳನ್ನ ಗೋರು ಚನ್ನಬಸಪ್ಪನವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕ ಜನಪದ ಕಲೆಗಳು ಅನ್ನುವಂಥ ಪುಸ್ತಕದಲ್ಲಿ 142 ಜನಪದ ಕಲೆಗಳನ್ನ ಗೋರು ಚನ್ನಬಸಪ್ಪನವರು ಮಾಡಿಕೊಟ್ಟಿದ್ದಾರೆ. ಗೋರು ಚನ್ನಬಸಪ್ಪನವರು ಗೊತ್ತಿದೆಯಲ್ಲ ನಿಮಗೀಗ? ಅವರು ಮಂಡ್ಯದಲ್ಲಿ ನಡೆಯುವಂತಹ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯವರು. ಇವರು ಕನ್ನಡ ನಾಡಿನ 142 ಜನಪದ ಕಲೆಗಳನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ವಿದ್ವಾಂಸರು ಹೇಳ್ತಾರೆ, ಕನ್ನಡ ನಾಡಿನಲ್ಲಿ ಒಟ್ಟು 150 ಜನಪದ ಕಲಾ ಪ್ರಕಾರಗಳು ಇವೆ. ಹಾಗಾದ್ರೆ ನಿಮಗೆ ಗೊತ್ತಿರುವಂತಹ ಜನಪದ ಕಲಾ ಪ್ರಕಾರಗಳು ಯಾವ್ಯಾವ ಹೇಳ್ತೀರಾ? ಒಂದನೇದು ವೀರಗಾಸೆ ಅನ್ನೋದು ಒಂದು, ಜಡೆ ಕೋಲಾಟ ಅನ್ನೋದು ಓಕೆ, ಡೊಳ್ಳು ಕುಣಿತ, ಯಕ್ಷಗಾನ ಓಕೆ, ಕಂಸಾಳೆ, ನಂದಿಕೋಲು ಕುಣಿತ, ಕರಡಿ ಕುಣಿತ, ಹುಲಿ ಕುಣಿತ, ಕೋಲಾಟ, ಮತ್ತೆ ಪಟ ಕುಣಿತ, ಮತ್ತೆ ಪೂಜಾ ಕುಣಿತ, ನೆಕ್ಸ್ಟ್ ಸುಗ್ಗಿಯ ಕುಣಿತ, ಗೊರವ ಕುಣಿತ. ಸಾಕಲ್ಲಿಷ್ಟು? ಇವೆಲ್ಲವೂ ಕೂಡ ಕನ್ನಡ ನಾಡಿನ ಜನಪದ ಕಲೆಗಳು. ಒಟ್ಟು 150 ಜನಪದ ಕಲೆಗಳು ಇದ್ದಾವೆ. ಆ 150 ಜನಪದ ಕಲೆಗಳಲ್ಲಿ ಕನ್ನಡ ನಾಡಿನಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ಜನಪದ ಕಲೆಗಳ ಬಗ್ಗೆ ನಿಮಗೆ ಪರಿಚಯವನ್ನ ಮಾಡಿಕೊಡ್ತಾರೆ. ಯಾವ್ಯಾವನ್ನ ನಿಮಗೆ ಗೊತ್ತಿದೆ? ಯಾವ್ಯಾವಪ್ಪ? ಒಂದನೇದು ವೀರಗಾಸೆ, ಎರಡನೇದಾಗಿ ಕಂಸಾಳೆ, ಮೂರನೇದಾಗಿ ನಾಲ್ಕನೇದಾಗಿ ಅಂತ ಹೇಳಿಬಿಟ್ಟು ಬರುತ್ತೆ. ಈಗ ನಾವು ಆ 4 ಜನಪದ ಕಲೆಗಳಲ್ಲಿ ಒಂದಾಗಿರ್ತಕ್ಕಂಥ ವೀರಗಾಸೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ವೀರಗಾಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ವೀರಗಾಸೆ ಅಂದ್ರೆ ಏನಪ್ಪಾ ಅಂದ್ರೆ, ಇಲ್ಲಿ ಕಾಸೆ ಅಂದ್ರೆ ಕಚ್ಚೆ ಅಂತ ಹೇಳಿ ಕರಿತೀವಿ. ಈಗ ಸುಮಾರು ಕಚ್ಚಿ ಪಂಜಿ ಹಾಕ್ತಾರಲ್ರಿ ಸರ್, ಅದನ್ನ ನಾವು ಆ ರೀತಿ ಕಚ್ಚೆ ಅಂತ ಹೇಳಿಬಿಟ್ಟು ಕರಿತೀವಿ. ಭರತನಾಟ್ಯ ಮಾಡ್ತಕ್ಕಂಥವ್ರು ಕೂಡ ಕಚ್ಚೆಯನ್ನ ಹಾಕ್ತಾರೆ, ಡೊಳ್ಳು ಕುಣಿತದವರು ಕೂಡ ಕಚ್ಚೆಯನ್ನ ಹಾಕ್ತಾರೆ, ವಯಸ್ಸಾಗಿರ್ತಕ್ಕಂಥ ಮುದುಕರು ಕೂಡ ಕಚ್ಚೆಯನ್ನ ಧರಿಸ್ತಾರೆ. ಅದನ್ನ ವೀರಗಚ್ಚೆ ಅಂತ ಹೇಳಿ ಕರಿತೀವಿ.
ಗೊತ್ತಾಯ್ತಾ? ಗಾಸೆ ಅಂದ್ರೆ ಕಚ್ಚೆ, ಅಂದ್ರೆ ಈ ಪಂಜೆಯಿಂದ ಬಿಗಿಯಾಗಿ ಧರಿಸ್ತಕ್ಕಂಥದ್ದು. ಗೊತ್ತಾಯ್ತಾ? ಓಕೆ. ಇಲ್ಲಿ ವೀರಗಾಸೆ ಅನ್ನುವಂತ ಜನಪದ ಕಲೆ ಕರ್ನಾಟಕದಲ್ಲಿ ಬೆಳೆದು ಬಂತು. ಇದು ಬೆಳೆದು ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಇದಕ್ಕೆ ಒಂದು ಕಥೆ ಇದೆ. ಏನಪ್ಪಾ ಅಂತಂತಂದ್ರೆ, ಇಲ್ಲಿ ದಕ್ಷ ಬ್ರಹ್ಮ ಅಂತ ಹೇಳಿ ಹೆಸರು ಕೇಳಿದಿರಾ? ಪುರಾಣದಲ್ಲಿ ಬರುವಂತಹ ಒಬ್ಬ ವ್ಯಕ್ತಿ ಮತ್ತು ರಾಜ. ಯಾರು ಆತ? ದಕ್ಷ ಬ್ರಹ್ಮ ಅಂತ ಹೇಳಿ. ಆ ದಕ್ಷ ಬ್ರಹ್ಮ ಏನ್ ಮಾಡ್ತಾನಪ್ಪ ಅಂದ್ರೆ, ಶಿವನನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ತಾನೆ. ದಕ್ಷ ಬ್ರಹ್ಮ ಯಾರನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡಿದ? ಶಿವನನ್ನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ತಾನೆ. ಆಗ ಅವನ ಒಂದು ತಪಸ್ಸಿಗೆ ಮೆಚ್ಚಿ ಯಾರು ಪ್ರತ್ಯಕ್ಷ ಆಗ್ತಾರೆ? ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆಗಿಬಿಟ್ಟು ದಕ್ಷ ಬ್ರಹ್ಮನಿಗೆ ಕೇಳ್ತಾನೆ. ಏನು ಅಂತಂದ್ರೆ, ನನ್ನನ್ನ ಕುರಿತು ನೀನು ಕಠಿಣವಾದ ತಪಸ್ಸನ್ನ ಮಾಡಿದೀಯಾ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿ ಶಿವ ಯಾರನ್ನ ಕೇಳ್ತಾನೆ? ದಕ್ಷ ಬ್ರಹ್ಮನನ್ನ ಕೇಳ್ತಾನೆ. ಆಗ ದಕ್ಷ ಬ್ರಹ್ಮ ಏನ್ ಕೇಳ್ತಾನೆ ಗೊತ್ತಾ? 2 ವರಗಳನ್ನ ಕೇಳ್ತಾನೆ. ಯಾರನ್ನ? ಶಿವನನ್ನ 2 ವರಗಳನ್ನ ಕೇಳ್ತಾನೆ. ಏನಪ್ಪಾ ಅಂತಂದ್ರೆ, ಒಂದು, ದೇವಾನು ಹರಿಹರ ಬ್ರಹ್ಮಾದಿಗಳೆಲ್ಲರೂ ಕೂಡ ನನ್ನನ್ನ ಓಲೈಸುವ ಹಾಗೆ ಏನು, ಆಮೇಲೆ ಅದ್ರ ಜೊತೆಗೆ ಆ ದಕ್ಷಪತಿಗೆ ನನ್ನನ್ನ ರಾಜನನ್ನಾಗಿ ಮಾಡಬೇಕು. ಈ 2 ವರಗಳನ್ನ ಕೇಳಿದ. ಅಂದ್ರೆ ದೇವಾನು ದೇವತೆಗಳೆಲ್ಲರ ಒಂದು ಓಲೈಕೆ ನನಗೆ ಬೇಕು, ದೇವಾನು ದೇವತೆಗಳ ಅನುಗ್ರಹ ಎಲ್ಲರೂ ಕೂಡ ನನಗೆ ದೊರೆಯುವಂತೆ ಮಾಡು, ಅವರಿಂದ ಸೇವೆಯನ್ನ ಪಡೆದುಕೊಳ್ಳುವಂತೆ ಮಾಡು ಅಂತ ಹೇಳಿಬಿಟ್ಟು ಅದನ್ನೊಂದು ಕೇಳ್ತಾನೆ. ಇನ್ನೊಂದೇನು ವರ ಕೇಳ್ತಾನೆ? ದಕ್ಷಪತಿಗೆ ನನ್ನನ್ನ ರಾಜನನ್ನಾಗಿ ಮಾಡು ಅಂತ ಹೇಳಿ ಕೇಳ್ತಾನೆ. ಆಯ್ತು, ತಥಾಸ್ತು ಅಂದ ಶಿವ. ಯಾರಿಗೆ? ದಕ್ಷ ಬ್ರಹ್ಮನಿಗೆ. ಅದೇ ಪ್ರಕಾರವಾಗಿ ದಕ್ಷ ಬ್ರಹ್ಮ ಯಾರನ್ನ ಮದುವೆ ಆಗ್ತಾನಪ್ಪ ಅಂದ್ರೆ, ಪ್ರಸೂತಾದೇವಿ ಅಂತೇಳಿ. ದಕ್ಷ ಬ್ರಹ್ಮನ ಹೆಂಡತಿಯ ಹೆಸರೇನಪ್ಪ? ಪ್ರಸೂತಾದೇವಿ. ದಕ್ಷ ಬ್ರಹ್ಮನ ಪತ್ನಿ ಯಾರು? ಪ್ರಸೂತಾದೇವಿ ಅಂತಕ್ಕಂಥ. ಮದುವೆ ಆಗ್ತಾನೆ ದಕ್ಷ ಬ್ರಹ್ಮ. ಮದುವೆ ಆದ ಮೇಲೆ ಅವರಿಗೆ ಎಷ್ಟು ಮಂದಿ ಮಕ್ಕಳಾಗ್ತಾರೆ ಗೊತ್ತಾ? 60 ಮಂದಿ ಮಕ್ಕಳಾಗ್ತಾರೆ. ದಕ್ಷ ಬ್ರಹ್ಮನಿಗೆ ಒಟ್ಟು ಎಷ್ಟು ಮಂದಿ ಮಕ್ಕಳು? 60 ಮಂದಿ ಮಕ್ಕಳು. 60 ಮಂದಿ ಮಕ್ಕಳಲ್ಲಿ ಕೊನೆಯವಳೆ ದಾಕ್ಷಾಯಿಣಿ. ಅರ್ಥ ಆಯ್ತಾ? ದಕ್ಷ ಬ್ರಹ್ಮನಿಗೆ ಎಷ್ಟು ಮಂದಿ ಮಕ್ಕಳು? 60 ಮಂದಿ ಮಕ್ಕಳು. ಕೊನೆಯವಳು ಯಾರು? ದಾಕ್ಷಾಯಿಣಿ ಅಂತ ಹೇಳಿಬಿಟ್ಟು ಅವನ್ನೆಲ್ಲರೂ ಯಾರಿಗೆ ಕೊಡ್ತಾನೆ ಗೊತ್ತೇನೋ? ಹೆಣ್ಣು ಮಕ್ಕಳು ಅವರೆಲ್ಲ ದೇವಾನು ದೇವತೆಗಳಿಗೆ ಕೊಟ್ಟು ಮದುವೆ ಮಾಡ್ತಾನೆ. 60 ಮಂದಿ ಹೆಣ್ಣು ಮಕ್ಕಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ? ದೇವಾನು ದೇವತೆಗಳಿಗೆ. ಕೊನೆಯದಾಗಿರ್ತಕ್ಕಂಥ ದಾಕ್ಷಾಯಿಣಿಯನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾನೆ ಗೊತ್ತಾ? ಸ್ಮಶಾನದ ಕಾವಲುಗಾರನಾಗಿರ್ತಕ್ಕಂಥ, ವಿಭೂತಿ ಧರಿಸ್ತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ, ಭಿಕ್ಷೆ ಬೇಡ್ತಕ್ಕಂಥವನಾಗಿರ್ತಕ್ಕಂಥ ಶಿವನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾಳೆ. ಹಾಗಾದ್ರೆ ದಾಕ್ಷಾಯಿಣಿಯ ವಿವಾಹ ಯಾರೊಂದಿಗೆ ಆಯ್ತಪ್ಪ? ಶಿವನೊಂದಿಗೆ ಆಯ್ತು. ಈಗ 60 ಮಂದಿ ಮಕ್ಕಳನ್ನ ದೇವಾನು ದೇವತೆಗಳಿಗೆ ಕೊಟ್ಟು ಮದುವೆ ಮಾಡಿದ. ಮದುವೆ ಮಾಡಿ ಕೆಲವು ತಿಂಗಳುಗಳು ಆದ್ಮೇಲೆ ಗೌರಿ ಹಬ್ಬ ಅಂತ ಹೇಳಿಬಿಟ್ಟು ಬರುತ್ತೆ. ಕೇಳಿದ್ರಲ್ಲ ನೀವು? ಗೌರಿ ಹಬ್ಬದಲ್ಲಿ ಏನ್ ಬೆಳಗ್ತೀರಿ ನೀವು? ಗೌರಮ್ಗ ಆರತಿಯನ್ನ, ಸಕ್ಕರೆಯಿಂದ ಮಾಡಿರ್ತಕ್ಕಂಥ ಆರತಿಯನ್ನ ಬೆಳಗ್ತೀರಿ, ಹೌದಾ? ಅದೇ ಪ್ರಕಾರವಾಗಿ ಗೌರಿ ಹಬ್ಬದಲ್ಲಿ 60 ಮಂದಿ ಹೆಣ್ಣು ಮಕ್ಕಳಿಗೂ ಕೂಡ ದಕ್ಷ ಬ್ರಹ್ಮ ಮತ್ತು ಪ್ರಸೂತಾ ದೇವಿ ಏನ್ ಮಾಡ್ತಾರಪ್ಪ ಅಂದ್ರೆ, ಬಾಗಿನವನ್ನ ಕೊಡ್ಲಿಕ್ಕೆ ಎಲ್ಲರ ಮನೆಗೂ ಹೋಗ್ತಾರೆ. 60 ಮಂದಿ ಹೆಣ್ಣು ಮಕ್ಕಳ ಮನೆಗೆ ಹೋಗ್ತಾನೆ. ಕೊನೆಯದಾಗಿ ಎಲ್ಲಿಗೆ ಬರ್ತಾನೆ? ದಾಕ್ಷಾಯಿಣಿ ಮನೆಗೆ ಬರ್ತಾನೆ.
ದಾಕ್ಷಾಯಿಣಿ ಮನೆಗೆ ಬಂದಾಗ ಶಿವ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಪೂಜೆಯಲ್ಲಿ ನಿರತನಾಗಿರುತ್ತಾನೆ. ಶಿವ ಯಾವುದರಲ್ಲಿ ನಿರತನಾಗಿದ್ದ? ಪೂಜೆಯಲ್ಲಿ ನಿರತನಾಗಿದ್ದ. ಶಿವನ ಹೆಂಡತಿಯಾಗಿರ್ತಕ್ಕಂಥ ದಾಕ್ಷಾಯಿಣಿ ಏನ್ ಮಾಡ್ತಾ ಇದ್ದು? ಗಂಡನ ಪೂಜೆಗೆ ಸಹಾಯವನ್ನ ಮಾಡ್ತಾ ಇರಲಿ ತಲ್ಲಿನ. ಅದೇ ಸಂದರ್ಭದಲ್ಲಿ ಯಾರು ಬಂದ್ರು? ದಕ್ಷ ಬ್ರಹ್ಮ ಬಂದು ನಿಲ್ತಾನೆ. ಮಾವ ಬಂದಿದ್ದಾನೆ ಅನ್ನುವಂತ ಒಂದು ಗಮನವನ್ನ ಕೊಡದೆ ಆತ ತನ್ನ ಪೂಜೆಯನ್ನೇ ನಿರತನಾಗಿರ್ತಕ್ಕಂಥದ್ದನ್ನ ನೋಡಿ, ಮಾತನಾಡಿಸದೇ ಇರ್ತಕ್ಕಂಥದ್ದನ್ನ ನೋಡಿ ಅದಕ್ಕೆ ಯಾರಿಗೆ ಸಿಟ್ಟು ಬಂದ್ಬಿಡುತ್ತೆ? ದಕ್ಷ ನಾನು ಅಳಿಯನ ಮನೆಗೆ ಹೋಗಿದ್ದೀನಿ, ಮಾವ ಬಂದಿದ್ದಾನೆ ಅನ್ನುವಂತ ಒಂದು ಕನಿಕರವನ್ನ ತೋರಿ ಕುತ್ಕ ಅನ್ಲಿಲ್ಲ, ಮಾತನಾಡಿಸ್ಲಿಲ್ಲ ಅಂತ ಹೇಳಿ ಸಿಟ್ಟಾಗಿ ಏನ್ ಮಾಡ್ಬಿಡ್ತಾನೆ? ವಾಪಸ್ ಹೋಗ್ಬಿಡ್ತಾನೆ. ವಾಪಸ್ ಹೋಗ್ಬಿಟ್ಟು ಕಾಲಾನಂತರದಲ್ಲಿ ಕೆಲವು ವರ್ಷಗಳ ಆದ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಒಂದು ಯಾಗವನ್ನ ಮಾಡ್ತಾನೆ. ಯಾರು ಯಾಗವನ್ನ ಮಾಡೋರು? ದಕ್ಷ ಬ್ರಹ್ಮ ಯಾಗವನ್ನ ಮಾಡ್ತಾನೆ. ಆಗ ದಕ್ಷ ಬ್ರಹ್ಮ ಯಾಗವನ್ನ ಮಾಡಿದಾಗ ಎಲ್ಲರನ್ನೂ ಕರೀತಾನೆ, ಕೊನೆಗೆ ಶಿವನನ್ನು ಮಾತ್ರ ಕರೆಯಲ್ಲ. 59 ಮಂದಿ ಕರೆದ. ಕೊನೆಯ ಮಗಳಾಗಿರ್ತಕ್ಕಂಥ ದಾಕ್ಷಾಯಿಣಿ ಮತ್ತು ದಾಕ್ಷಾಯಿಣಿಯ ಗಂಡನಾಗಿರ್ತಕ್ಕಂಥ ಶಿವನನ್ನ ಯಾಗಕ್ಕೆ ಕರೆಯಲಿಲ್ಲ. ಅವಾಗ ದಾಕ್ಷಾಯಿಣಿ ನನ್ನ ತಂದೆ ಮರ್ತರಬೇಕು ಏನು ಅಂತ ಹೇಳಿಬಿಟ್ಟು ಗಂಡನನ್ನ ಕರೀತಾಳೆ. ಶಿವನೇ, ನನ್ನ ತಂದೆಯವರು ಯಾಗವನ್ನ ಮಾಡ್ತಾ ಇದ್ದಾರೆ, ಯಾಗಕ್ಕೆ ಹೋಗೋಣ ಬಾ ಅಂತ ಹೇಳಿಬಿಟ್ಟು ಕರೀತಾರೆ. ಕರೆಯದನೆ ನಾವು ಹೋದ್ರಪ್ಪ ಅಂದ್ರೆ ಅಲ್ಲಿ ನಮಗೆ ಬೆಲೆ ಇರಲ್ಲ, ಹೋಗೋದು ಬೇಡ ಅಂತೇಳಿ ಹೆಂಡತಿಗೆ ಹೇಳ್ತಾರೆ. ಇಲ್ಲ, ಹೋಗೇ ತಿರಬೇಕು ಅಂತ ಹೇಳಿಬಿಟ್ಟು ನೀನ್ ಬೇಕಾದ್ರೂ ಹೋಗು, ನಾನ್ ಮಾತ್ರ ಬರಲ್ಲ ಅಂತ ಹೇಳಿ ಶಿವ ಏನ್ ಮಾಡ್ತಾನೆ? ಹೇಳ್ತಾನೆ. ಆಗ ಹಠ ಮಾಡಿ ಏನ್ ಮಾಡ್ತಾಳೆ? ದಾಕ್ಷಾಯಿಣಿ ಎಲ್ಲಿ ಹೋಗ್ತಾಳೆ? ದಕ್ಷನ ಆರಂಭಿಸಿರ್ತಕ್ಕಂಥ ಯಾಗಕ್ಕೆ ಹೋಗ್ತಾಳೆ. ಹೋಗಿ ಆ ದಕ್ಷನ ಅರಮನೆಗೆ ಹೋಗಿಬಿಟ್ಟು ತಾಯಿಯ ಹತ್ತಿರ ನಿಲ್ತಾಳೆ. ತಾಯಿ ಮಗಳು ಅನ್ನುವಂತ ಮಮಕಾರವನ್ನ ತೋರದೆ ಅವಳನ್ನ ಮಾತಾಡಿಸಾಳ, ಸುಮ್ಮನೆ ನಿಂತು ಬಿಡ್ತಾಳೆ. ಅಯ್ಯೋ ಇವಳು ಯಾಕ ಮಾತಾಡಿಸಲ್ಲ ಅಂತ ಹೇಳಿಬಿಟ್ಟು ತಾಯಿಯನ್ನ ಬಿಟ್ಟು ಸಹೋದರಿಯರ ಹತ್ರ ಹೋಗ್ತಾಳೆ, ಅಕ್ಕರ ಹತ್ರ. ಅವರು ಕೂಡ ಮಾತಾಡ್ಸಲ್ಲ. ಮುಂದೆ ಯಜಮಾನನಾಗಿರ್ತಕ್ಕಂಥ ತಂದೆ ಹತ್ರ ಹೋಗ್ತಾನೆ. ತಂದೆ ಹತ್ರ ಹೋದ ತಕ್ಷಣನೇ ಆಕೆಯನ್ನ ನೋಡಿಬಿಟ್ಟು ದಕ್ಷ ಬ್ರಹ್ಮ ಸಿಟ್ಟಾಗಿ ಆಕೆಯನ್ನು ಮತ್ತು ಆಕೆಯ ಗಂಡನಾಗಿರ್ತಕ್ಕಂಥ ಶಿವನನ್ನ ಏನ್ ಮಾಡಿಬಿಡ್ತಾನೆ? ಅವಮಾನವನ್ನ ಮಾಡಿಬಿಡ್ತಾನೆ, ಜರಿದು ಮಾತನಾಡಿಬಿಡ್ತಾನೆ. ಆ ಒಂದು ಶಿವನ ಬಗ್ಗೆ ನಿಂದನೆಯ ಮಾತುಗಳನ್ನ ಕೇಳಲಾರದೆ ದಾಕ್ಷಾಯಿಣಿ ಸಹಿಸಿಕೊಳ್ಳಲಾರದೆ ಆ ತಂದೆಯು ಆರಂಭಿಸಿರ್ತಕ್ಕಂಥ ಯಜ್ಞ ಕುಂಡದಲ್ಲಿ ಏನ್ ಮಾಡಿಬಿಡ್ತಾಳೆ? ಹಾರಿ ಪ್ರಾಣವನ್ನ ಬಿಟ್ಟುಬಿಡ್ತಾಳೆ. ಈ ವಿಷಯ ಯಾರಿಗೆ ಗೊತ್ತಾಗ್ತದೆ? ಶಿವನಿಗೆ ಗೊತ್ತಾಗ್ತದೆ. ಆಗ ಶಿವನು ಕೂಡಲೇ ತನ್ನ 3ನೆಯ ಕಣ್ಣನ್ನ ತೆರೆದು, ಶಿವನಿಗೆ 3 ಕಣ್ಣುಗಳಿರ್ತವೆ. ಹಣೆಯಲ್ಲಿ ಕೂಡ ಒಂದು ಕಣ್ಣಿರುತ್ತೆ, ಗೊತ್ತಾಯ್ತಾ? ಆ ಹಣೆಗಣ್ಣನ್ನ ತೆರೆದು ಅದ್ಭುತವಾಗಿರ್ತಕ್ಕಂಥ ತಾಂಡವ ನೃತ್ಯವನ್ನ ಮಾಡಿಬಿಡ್ತಾನೆ. ಆ ತಾಂಡವ ನೃತ್ಯವನ್ನ ಮಾಡಿದಾಗ ಹಣೆಯಲ್ಲಿ ಉಂಟಾಗಿರ್ತಕ್ಕಂಥ ಬೆವರನ್ನ ತೆಗೆದು ನೆಲಕ್ಕೆ ಒಸಿತಾನೆ. ಆ ಒಸೆದಾಗ ಬೆವರಿನಿಂದ ಹುಟ್ಟಿ ಬಂದವನೇ ಯಾರಪ್ಪ ಅಂದ್ರೆ ವೀರಭದ್ರ. ವೀರಭದ್ರ ಯಾರಿಂದ ಅವತರಿಸಿ ಬಂದ್ರು? ಶಿವನ ಹಣೆಯ ಬೆವರಿನಿಂದ ಅವತರಿಸಿ ಬಂದಿರ್ತಕ್ಕಂಥವನು ಯಾರು? ವೀರಭದ್ರ ಹುಟ್ಟಿ ಬಂದ ತಕ್ಷಣನೇ ತಂದೆಯಾಗಿರ್ತಕ್ಕಂಥ ಶಿವನೇ ನನ್ನ ಕಾಲ ಏನು ಅಂತ ಕೇಳಿದ. ಯಾರು? ವೀರಭದ್ರ. ಅವಾಗ ಶಿವ ಹೇಳ್ತಾನೆ, ದಕ್ಷ ಬ್ರಹ್ಮ ಅಂತಕ್ಕಂಥವನು ಯಾಗವನ್ನ ಆರಂಭಿಸಿದ್ದಾನೆ. ನೀನು ಅಲ್ಲಿಗೆ ಹೋಗ್ಬಿಟ್ಟು ಯಾಗದ ಅರ್ಧ ಭಾಗವನ್ನ ನನಗೆ ಕೊಡು ಅಂತ ಕೇಳು. ಒಂದು ವೇಳೆ ಕೊಡಲು ಒಪ್ಪಿದರೆ ಇಸ್ಕೊಂಡು ಬಾ. ಒಂದು ವೇಳೆ ಕೊಡಲ್ಲ ಅಂತ ಹೇಳಿದ್ರಪ್ಪ ಅಂದ್ರೆ ಅವನ ಶಿರಶ್ಛೇದನವನ್ನ ಮಾಡು ಅಂತೇಳಿ ಆದೇಶ ಮಾಡ್ತಾನೆ. ಶಿವ ಏನ್ ಹೇಳಿದ ಗೊತ್ತಾಯ್ತಾ? ದಕ್ಷ ಬ್ರಹ್ಮನು ಆರಂಭಿಸಿರ್ತಕ್ಕಂಥ ಯಾಗದ ಹತ್ತಿರ ಹೋಗ್ಬಿಟ್ಟು ನೀನೇನ್ ಕೇಳ್ಬೇಕು? ಅರ್ಧ ಭಾಗವನ್ನ ಕೇಳ್ಬೇಕು. ಯಾಗದ ಅರ್ಧ ಭಾಗವನ್ನ ನನಗೆ ಕೊಡು ಅಂತೇಳಿ. ಅರ್ಧ ಭಾಗ ಕೊಡಲಿಲ್ಲ ಅಂತ ಹೇಳಿದ್ರಪ್ಪ ಅಂದ್ರೆ ನೀನೇನ್ ಮಾಡ್ಬೇಕು? ಅವನ ಶಿರವನ್ನ ಕತ್ತರಿಸಿ.
ಹೋಗಿ ಅದೇ ಪ್ರಕಾರವಾಗಿ ಅರ್ಧ ಭಾಗವನ್ನ ಕೇಳ್ತಾನೆ. ದಕ್ಷ ಬ್ರಹ್ಮ ಕೊಡಲು ಒಪ್ಪದೇ ಇದ್ದಾಗ ಶಿವ ಏನ್ ವೀರಭದ್ರ ಏನ್ ಮಾಡಿಬಿಡ್ತಾನೆ, ದಕ್ಷ ಬ್ರಹ್ಮನ ಶಿರವನ್ನ ಕತ್ತರಿಸಿ ಹಾಕಿದ್ದೊಂದೇ ತಡ ಪ್ರಸೂತ ದೇವಿ ವೀರಭದ್ರನ ಕಾಲನ್ನ ಹಿಡ್ಕೊಂಡ್ಬಿಡ್ತಾಳೆ. ನನ್ನ ಮುತ್ತೈದೆತನವನ್ನ ಉಳಿಸು ಅಂತೇಳಿ ಶಿವ ಹೇಳಿದ್ದದ್ದ. ಯಾರಾದ್ರೂ ಕಷ್ಟದಲ್ಲಿ ಸಹಾಯ ಕೇಳಿಕೊಂಡು ಬಂದ್ರೆ ಅವರಿಗೆ ನೀನು ಸಹಾಯವನ್ನ ಮಾಡಬೇಕು ಅಂತೇಳಿ. ಆಯ್ತು, ಈಗ ನಿನ್ನ ಗಂಡನನ್ನ ಬದಿಸ್ಕೊಡ್ತೀನಿ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಯಾವ ಪ್ರಾಣಿ ಮಲಗಿದೆ ಅದನ್ನು ತೆಗೆದುಕೊಂಬ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿನಲ್ಲಿ ಟಗರು, ಕುರಿ ಅಥವಾ ಟಗರು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆ ಕುರಿ ತಲೆಯನ್ನ ಕತ್ತರಿಸಿ ತಂದು ದಕ್ಷ ಬ್ರಹ್ಮನ ಶಿರಕ್ಕೆ ಏನ್ ಮಾಡ್ತಾರೆ, ದೇಹಕ್ಕೆ ಇಡ್ತಾರೆ. ಮುಂದೆ ಅವರನ್ನ ಬದುಕಿಸ್ತಾರೆ. ಇದು ವೀರಗಾಸೆ ಹುಟ್ಲಿಕ್ಕೆ ಪ್ರಮುಖವಾದ ಕಾರಣ. ಅರ್ಥ ಆಯ್ತಲ್ಲ ಸರ್? ವೀರಗಾಸೆ ಹುಟ್ಲಿಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಯ್ತಾ? ಆ ಶಿವನ ಹಣೆಬೆವರಿನಿಂದ ಯಾರು ಹುಡ್ತಾರೆ? ವೀರಭದ್ರ ಯಾರನ್ನ ಸಂಹಾರ ಮಾಡಿದ? ದಕ್ಷ ಬ್ರಹ್ಮನನ್ನ ಸಂಹಾರ ಮಾಡಿರ್ತಕ್ಕಂಥ ಒಂದು ಕಥೆಯೇ ಯಾವುದಪ್ಪ ಅಂದ್ರೆ ವೀರಗಾಸೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ನಿಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಇಲ್ಲಿ ವೀರಗಾಸೆ ಈ ರೀತಿ ನರ್ತಕ ಇರ್ತಾನೆ. ನಿಮ್ಗೆ ಮೊದಲ ತೋರಿಸ್ಬಿಡ್ತೀನಿ. ವೀರಗಾಸೆ ಕಲಾವಿದ ಆಯ್ತು ನೋಡ್ರಿ ಒಂದ್ಸಲ. ವೀರಗಾಸೆ ಕಲಾವಿದ. ಓಕೆ, ಇದು ವೀರಗಾಸೆಯಲ್ಲಿ ಅವನು ದಕ್ಷ ಬ್ರಹ್ಮನು ಮಾಡಿರ್ತಕ್ಕಂಥ ಯಾಗದಲ್ಲಿ, ಇದು ಯಾಗ ಅಗ್ನಿಕುಂಡ, ಶಿವ ಅಂತಕ್ಕಂಥವನು ಪ್ರತ್ಯಕ್ಷನಾಗ್ತಾನೆ. ನೋಡಿದ್ರೆ ವೀರಗಾಸೆಯಲ್ಲಿ ಬಳಸ್ತಕ್ಕಂಥ ವಾದ್ಯಗಳು, ಇದನ್ನ ನಾವು ಚಮಾಳ ಅಂತೇಳಿ ಅಥವಾ ಸಮಾಳ ಅಂತೇಳಿ ಕರಿತೀವಿ. ಇದನ್ನ ಕೆಳಗಡೆ ಕರಡೆ ಅಂತ ಹೇಳಿಬಿಟ್ಟು ವಾದ್ಯ ಅಂತೇಳಿ ಕರಿತೀವಿ. ಎರಡೂ ಕೂಡ ಚರ್ಮ ವಾದ್ಯಗಳು. ನೋಡಿದ್ರೆ ಎರಡೂ ಕೂಡ ಚರ್ಮ ವಾದ್ಯಗಳು. ಒಂದು ಸಮಾಳ, ಇನ್ನೊಂದು ಕರಡೆ ವಾದ್ಯ. ವೀರಗಾಸೆಯಲ್ಲಿ ಬಳಸ್ತಕ್ಕಂಥ ಎರಡು ಚರ್ಮ ವಾದ್ಯಗಳು ಅಂತಕ್ಕಂಥ. ಒಂದ್ ಕಡೆಗೆ ಚರ್ಮದಿರುತ್ತೆ, ಇನ್ನೊಂದು ಕಡೆಗೆ ಫೈಬರ್ ಇಂದ ಇರುತ್ತೆ. ನೆಕ್ಸ್ಟ್ ಬಳಸುವಂತಹ ಲೋಹ ಮತ್ತು ಗಾಳಿಯ ವಾದ್ಯ ಶಹನಾಯಿ ಅಂತ ಹೇಳಿ ಕರಿತೀವಿ. ಇದನ್ನ ನೋಡಿದ್ರಲ್ಲ ಶಹನಾಯಿ ಎಲ್ಲರೂ. ಆಮೇಲೆ ತಾಳ, ಭಜನೆ ಮಾಡುವಂತ ಸಂದರ್ಭದಲ್ಲಿ ಬಳಸ್ತೀವಲ್ರಿ ಸರ್, ಕಂಚಿನ ತಾಳಗಳು ಇವು. ಇದು ಇನ್ನೊಂದು ಹಾರ್ಮೋನಿಯಂ ಅಂತ ಹೇಳಿಬಿಟ್ಟು ನೋಡಿದಿರಲ್ಲ ನೀವು, ಹಾರ್ಮೋನಿಯಂ. ಇಷ್ಟನ್ನ ಬಳಸ್ತಾರೆ ವೀರಗಾಸೆಯಲ್ಲಿ ಬಳಸ್ತಕ್ಕಂಥ. ಅದಕ್ಕಾಗಿನೇ ವೀರಗಾಸೆಗೆ ಸಂಬಂಧಪಟ್ಟಂತೆ ಇಲ್ಲಿ ಗುರು ಚನ್ನಬಸಪ್ಪನವರು ಕೂಡ ವೀರಗಾಸೆ ಅನ್ನುವಂಥ ನೃತ್ಯ ಪ್ರಕಾರವನ್ನ ಇಲ್ಲಿ ಹೇಳಿದ್ದಾರೆ. ಇದೆ ನೋಡಿ ವೀರಗಾಸೆ. ಇದನ್ನ ಚಿತ್ರ ಕಾಣುತ್ತೆ ನೋಡ್ರಿ. ಗುರು ಚನ್ನಬಸಪ್ಪ ಅವರು ಕರ್ನಾಟಕ ಜನಪದ ಕಲೆಗಳು, ಇದು ಎತ್ತಕ್ಕಂಥ ಎಲ್ಲರಿಗೂ ಗೊತ್ತಾಯ್ತಾ? ಇದೆ ಅವ್ರು ಬರೆದಿರ್ತಕ್ಕಂಥ ಕರ್ನಾಟಕ ಜನಪದ ಕಲೆಗಳು, ಗುರು ಚನ್ನಬಸಪ್ಪ ಅವರು. ಒಟ್ಟು 142 ಜನಪದ ಕಲೆಗಳು ಈ ಪುಸ್ತಕದಲ್ಲಿ ಇದೆ. ಬಹಳ ಮೌಲ್ಯಯುತವಾದ ಪುಸ್ತಕ. ಆಮೇಲೆ ನೀವು ಅವಕಾಶ ಸಿಕ್ಕಾಗ ಲೈಬ್ರರಿಯಲ್ಲಿ ಸಿಗುತ್ತೆ, ಇದನ್ನ ತಗೊಂಡು ಓದಬಹುದು. ಬರೀ ಚಿತ್ರಗಳನ್ನು ನೋಡಿದ್ರೆ ಸಾಕು, ನಮ್ಮ ಕನ್ನಡ ನಾಡಿನ ಜನಪದ ಕಲೆಗಳು ಎಷ್ಟು ವೈವಿಧ್ಯಮಯವಾಗಿ ಇದಾವೆ ಅಂತಕ್ಕಂಥದ್ದನ್ನ ನಾವು ನೋಡೋಣ. ಬಯಲು ಸೀಮೆಯ ಜನಪದ ಕಲೆಗಳು, ಕರಾವಳಿ ಸೀಮೆಯ ಜನಪದ ಕಲೆಗಳು, ಮಲೆನಾಡಿನ ಜನಪದ ಕಲೆಗಳು ಅಂತಕ್ಕಂಥದ್ದು ಬಹಳ ಅದ್ಭುತವಾಗಿದ್ದಾವೆ. ನೀವು ಅವಕಾಶ ಸಿಕ್ಕಾಗೆ ಓದಿ. ಅದೇ ರೀತಿಯೇ ನಮ್ಮ ಸಂಸ್ಥೆಯಲ್ಲಿನೇ MBR ಪದವಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು ಡಾಕ್ಟರ್ ರಾಜಶೇಖರ್ ಹನುಮಲಿ ಅಂತ ಹೇಳಿಬಿಟ್ಟು ವೀರಗಾಸೆಯ ಬಗ್ಗೆ ಸಂಶೋಧನೆಯನ್ನ ಮಾಡಿಬಿಟ್ಟು PhD ಪಡೆದುಕೊಂಡಿರ್ತಕ್ಕಂಥ. ಇದು ವೀರಗಾಸೆಯ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನು ತಿಳಿಸಿಕೊಡುತ್ತದೆ. ಇದು ನಮ್ಮ ಸಂಸ್ಥೆನೇ ಪ್ರಕಟ ಮಾಡಿರ್ತಕ್ಕಂಥದ್ದು. ವೀರಗಾಸೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೆ. ಇದು ಸಂಶೋಧನಾ ಪ್ರಬಂಧ. ಡಾಕ್ಟರ್ ರಾಜಶೇಖರ್ ಹನುಮಲಿ ಅವರಿಗೆ ಇದಕ್ಕೇನೆ PhD ಬಂದಿರೋದು, PhD ಪದವಿ. ಗೊತ್ತಾಯ್ತಾ? ಓಕೆ. ಈಗ ನಾವು ವೀರಗಾಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಟೆಕ್ಸ್ಟ್ ಬುಕ್ ತೆಗೀರಿ ಎಲ್ಲರೂ.
ವೀರಗಾಸೆ. ವೀರಗಾಸೆ ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ. ನೋಡ್ರಿ, ವೀರಗಾಸೆ ಯಾವ ಸಂಪ್ರದಾಯಕ್ಕೆ ಸೇರಿದ ನೃತ್ಯವಾಗಿದೆ? ಶೈವ ಸಂಪ್ರದಾಯ. ಶೈವರು ವೈಷ್ಣವರು ಅಂತೇಳಿ ಎರಡು ಪಂಗಡಗಳಿದ್ದಾವೆ. ಶೈವರು ಅಂದ್ರೆ ಯಾರು? ಶಿವನ ಆರಾಧಕರು. ವೈಷ್ಣವರು ಅಂದ್ರೆ ಯಾರು? ವಿಷ್ಣುವಿನ ಆರಾಧಕರು. ಗೊತ್ತಾಯ್ತಾ? ಹಾಗಾದ್ರೆ ವೀರಗಾಸೆ ಯಾವುದಕ್ಕೆ ಸಂಬಂಧಪಟ್ಟದ್ದು? ಶೈವ ಸಂಪ್ರದಾಯಕ್ಕೆ ಸೇರಿರ್ತಕ್ಕಂಥ ಒಂದು ವೀರ ನೃತ್ಯ. ಗಂಡು ಕಲೆ ಅಂತ ಹೇಳಿಬಿಟ್ಟು ಕೂಡ ಕರೆಯಬಹುದು. ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಜನಪದ ಕಲೆ ವೀರಗಾಸೆ. ಇದು ಒಂದು ಯಾವ ನೃತ್ಯ? ಸಾಮೂಹಿಕ ನೃತ್ಯ. ಇದು ಒಂದು ಗುಂಪು ನೃತ್ಯ. ಇಂಡಿವಿಜುವಲ್ ಆಗಿ ಮಾಡ್ತಕ್ಕಂಥ ನೃತ್ಯ ಅಲ್ಲ, ವೈಯಕ್ತಿಕ ನೃತ್ಯ ಅಲ್ಲ. ಇದು ಯಾವ ನೃತ್ಯ? ಸಾಮೂಹಿಕ ನೃತ್ಯ. ಕರ್ನಾಟಕದ ಪ್ರಮುಖ ಜನಪದ ಕಲೆಗಳಲ್ಲಿ ವೀರಗಾಸೆಯು ಕೂಡ ಒಂದು. ಕರ್ನಾಟಕದ ಪ್ರಮುಖ ಜನಪದ ಕಲೆಗಳಲ್ಲಿ ಯಾವುದು ಒಂದು? ವೀರಗಾಸೆಯು ಕೂಡ ಒಂದು. ಇದರಲ್ಲಿ ಎಷ್ಟು ಮಂದಿ ಭಾಗವಹಿಸಬಹುದಪ್ಪ ಅಂತಂದ್ರೆ ಕನಿಷ್ಠ ಇಬ್ಬರು ಇರಬೇಕು. ಗರಿಷ್ಠ ಎಷ್ಟಿರಬೇಕು? 30. ಇಬ್ಬರು ಅಂದ್ರೆ ಒಬ್ರು ಒಡಪೇಳಕ, ಇನ್ನೊಬ್ರು ಭಾಷಕ ಇರಬೇಕು. ಇಬ್ಬರು. ಮತ್ತೆ ಅದಕ್ಕೆಲ್ಲ ಕುಣಿತ ಮಾಡಬೇಕಪ್ಪ ಅಂದ್ರೆ 30 ಮಂದಿ ಇರಬೇಕು. 30ಕ್ಕಿಂತ ಹೆಚ್ಚಿಗೆ ಇರಬಾರದು. ವೀರಗಾಸೆಯಲ್ಲಿ ಎಷ್ಟು ಮಿನಿಮಮ್ ಇರಬೇಕು? ಇಬ್ಬರು ಇರಬೇಕು. ಗರಿಷ್ಠ ಎಷ್ಟಿರಬೇಕು? 2ರಿಂದ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ವೀರಗಾಸೆಯಲ್ಲಿ ಎಷ್ಟು ಮಂದಿ ಭಾಗವಹಿಸಬಹುದಪ್ಪ? ಕನಿಷ್ಠ ಎಷ್ಟು ಮಂದಿ ಇರಬೇಕು? 2. ಗರಿಷ್ಠ ಎಷ್ಟು ಮಂದಿ ಇರಬೇಕು? 30. ಹಾಗಾದ್ರೆ ಇದರಲ್ಲಿ ಬಳಸುವಂತಹ ವಾದ್ಯಗಳು ಯಾವಪ್ಪ? ವೀರಗಾಸೆಯಲ್ಲಿ ಯಾವ್ಯಾವ ವಾದ್ಯಗಳನ್ನ ಬಳಸ್ತೀವಿ ತೋರಿಸಿದೆ ನಾನು. ತಾಳ. ತಾಳ ನೋಡಿದ್ರಲ್ಲ? ಯಾವಾಗ ಬಳಸ್ತೀವಿ ತಾಳನ? ಭಜನೆ ಮಾಡುವಂತಹ ಸಂದರ್ಭದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಂಚಿನ ತಾಳಗಳು ಅಂತ ಹೇಳಿ ಕರಿತೀವಿ. ಆಮೇಲೆ ಶ್ರುತಿ, ಒಂದು ನಾದವನ್ನ ಹಿಡಿತಕ್ಕಂಥ ಪೆಟ್ಟಿಗೆ ಹಾರ್ಮೋನಿಯಂ ಅನ್ನ ಬಳಸ್ತೀವಿ. ಚಮಾಳ ಅಂದ್ರೆ ಸಮಾಳ, ತೋರಿಸಿದ್ವಲ್ಲ, ಚರ್ಮವಾದ್ಯ. ಆಮೇಲೆ ಓಲಗ, ಶಹನಾಯಿ. ಆಮೇಲೆ ಕರಡೆ, ಇದು ಒಂದು ಕೂಡ ಚರ್ಮ ವಾದ್ಯ. ವೀರಗಾಸೆಗೆ ಕುಣಿತಕ್ಕೆ ಪ್ರೇರಣೆಯನ್ನು ನೀಡತಕ್ಕಂಥವನೇ ಚಮಾಳ ಮತ್ತು ಕರಡೆ ವಾದ್ಯ. ಇವುಗಳು. ಹಾಗಾದ್ರೆ ಪಂಚವಾದ್ಯಗಳು ಯಾವ ಅನ್ನೋದು ಗೊತ್ತಾಯ್ತಾ? ಪಂಚ ಅಂದ್ರೆ 5. ಹಾಗಾದ್ರೆ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆ? ಸಂಖ್ಯಾವಾಚಕ. ಸಂಖ್ಯೆಯನ್ನ ಹೇಳುವ ಶಬ್ದಗಳನ್ನ ನಾವೇನಂತ ಕರಿತೀವಿ? ಸಂಖ್ಯಾವಾಚಕ. ಪಂಚವಾದ್ಯಗಳಂದ್ರೆ ಎಷ್ಟು? 5. ಆ ವೀರಗಾಸೆಯಲ್ಲಿ ಬಳಸುವಂತ ಪಂಚವಾದ್ಯಗಳು ಯಾವ್ಯಾವಪ್ಪ? ತಾಳ, ಶ್ರುತಿ, ಚಮಾಳ, ಓಲಗ, ಕರಡೆ. ಹಾಗಾದ್ರೆ ಕರಡೆಯು ಕುಣಿತದಲ್ಲಿ ಅನಿವಾರ್ಯವಾಗಿ ಬೇಕೇ ಬೇಕು. ವೀರಗಾಸೆಯಲ್ಲಿ ಕರಡೆ ವಾದ್ಯ ಬೇಕೇ ಬೇಕು, ಪ್ರಧಾನ ವಾದ್ಯ. ಹಾಗಾದ್ರೆ ವೀರಗಾಸೆ ಕುಣಿತದ ವೇಷಭೂಷಣಗಳು ಯಾವ್ಯಾವು ಅನ್ನೋದನ್ನ ನೋಡೋಣ. ವೀರಗಾಸೆಯ ಕಲಾವಿದರು ಯಾವ್ಯಾವ ವೇಷಭೂಷಣ ಹಾಕ್ತಾರೆ? ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ವೀರಗಾಸೆ ಕಲಾವಿದರು ಧರಿಸುವಂತಹ ವೇಷಭೂಷಣ ಏನಾಗಿರುತ್ತೆ? ವೈವಿಧ್ಯತೆಯಿಂದ ಕೂಡಿರುತ್ತೆ, ವಿಶೇಷತೆಯಿಂದ ಕೂಡಿರುತ್ತೆ. ಏನೇನು ಧರಿಸ್ತಾರೆ ನೋಡ್ರಿ? ಬಿಳಿಯ ಪಂಚೆಯ ವೀರಗಚ್ಚೆ. ಬಿಳಿ ಪಂಚೆ. ಪಂಚೆ ನೋಡಿದಿರಲ್ಲ? ಪಂಚೆ ಬೇರೆ, ಲುಂಗಿ ಬೇರೆ. ಗೊತ್ತಾಯ್ತಾ? ಲುಂಗಿ ಚಿಕ್ಕದಾಗಿರುತ್ತೆ, ಪಂಚೆ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಮದುವೆ ಸಂದರ್ಭದಲ್ಲಿ ತಾಳಿ ಕಟ್ಟುವಂತಹ ಸಂದರ್ಭದಲ್ಲಿ ವರನಿ ಉಡಿಸ್ತಾರೆ ನೋಡ್ರಿ, ಪಂಚೆ ನೋಡಿದಿರಲ್ಲ? ವಯಸ್ಸಾಗಿರ್ತಕ್ಕಂಥ ಮುದುಕರು ಕೂಡ ಧರಿಸ್ತಾರೆ, ಹೌದಾ? ಅದು ಬಿಳಿಯ ಪಂಚೆಯನ್ನ ಧರಿಸ್ತಾರೆ. ಗೊತ್ತಾಯ್ತಾ? ಅದನ್ನೇನ್ ಮಾಡ್ತಾರೆ? ಕಚ್ಚಿ ಪಂಚೆ ಹಾಕೊಳ್ತಾರೆ, ಬಿಗಿಯಾಗಿ ಕಟ್ಟಿಕೊಳ್ತಾರೆ ಸೊಂಟಕ್ಕೆ. ಗೊತ್ತಾಯ್ತಾ? ಎಷ್ಟೇ ಕೊಡಿದ್ರು ಕೂಡ ಅದು ಉತ್ಸದಿಲ್ಲ. ವೀರಗಚ್ಚೆ. ಆಮೇಲೆ ತಲೆಗೆ ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲು. ತಲೆಗೆ ಏನ್ ಧರಿಸಿರ್ತಾರೆ? ಅರಿಶಿಣ. ಅರಿಶಿಣ ಬಣ್ಣ ಯಾವ ಬಣ್ಣ ಇರುತ್ತೆ? ಹಳದಿ ಬಣ್ಣದ ಅಥವಾ ನೀಲಿ ಬಣ್ಣದ ರುಮಾಲನ್ನ, ರುಮಾಲು ಅಂದ್ರೆ ಗೊತ್ತಿದೆಯಲ್ಲ? ಮುಂಡಾಸು ಅಂತ ಹೇಳಿ ಕರಿತೀವಿ. ಸ್ವಾಮಿ ವಿವೇಕಾನಂದರ ತಲೆಯ ಮೇಲಿದೆ ನೋಡ್ರಿ, ನೋಡಿದ್ರೆ ಗೊತ್ತಾಗುತ್ತೆ ಭಾವಚಿತ್ರ. ತಲೆಗೆ ಯಾವ ಬಣ್ಣದ ರುಮಾಲನ್ನ ಧರಿಸ್ತಾ ಇದ್ರಪ್ಪ? ಅರಿಶಿಣ ಅಥವಾ ನೀಲಿ ಬಣ್ಣದ ರುಮಾಲನ್ನ. ಅರಿಶಿಣ ಅಂದ್ರೆ ಹಳದಿ ಬಣ್ಣದ.
ಮತ್ತೆ ದೇಹಕ್ಕೆ ಯಾವ ಅಂಗಿಯನ್ನು ಧರಿಸ್ತಾ ಇದ್ರು? ಕಾವಿ ಬಣ್ಣದ ಕಸೆ ಅಂಗಿ. ಗುಂಡಿರ್ತಕ್ಕಂಥ ಅಂಗಿಗಳಲ್ಲ, ಕಸೆ ಅಂಗಿಗಳು. ಚಿಕ್ಕ ಮಕ್ಕಳಿಗೆ ನಾವು ಕಸೆ ಅಂಗಿಯನ್ನು ಹೊಲಿತಿದ್ವಿ, ಹೌದೇನ್ರಿ ಸರ್? ಕಾವಿ ಬಣ್ಣ ಅಂದ್ರೆ ಗೊತ್ತಿದೆಯಲ್ಲ, ಕೇಸರಿ ಬಣ್ಣ. ಕಾವಿ ಬಣ್ಣ ಅಂದ್ರೆ ಏನಪ್ಪ? ನಮ್ಮ ಪರಮ ಪೂಜ್ಯ ಜಗದ್ಗುರುಗಳು ಧರಿಸುವಂತ ಬಟ್ಟೆ ಯಾವುದು? ಕಾವಿ ಬಟ್ಟೆ. ಕಾವಿ ಯಾವುದರ ಸಂಕೇತಪ್ಪ ಅಂದ್ರೆ ತ್ಯಾಗದ ಸಂಕೇತ. ಕಾವಿ ಬಣ್ಣ ಯಾವುದರ ಸಂಕೇತ? ಅದಕ್ಕಾಗಿ ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳಿದಾವೆ. ಕೇಸರಿ ಬಣ್ಣ ಯಾವುದರ ಸಂಕೇತ? ತ್ಯಾಗದ ಸಂಕೇತ. ಕಾವಿ ಬಣ್ಣದ ಕಸಣಿ. ಪರಳಲ್ಲಿ ಏನಿರ್ತವೆ? ರುದ್ರಾಕ್ಷಿ. ರುದ್ರಾಕ್ಷಿ ನೋಡಿದ್ರಲ್ಲ, ಬಹಳ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡುವಂತ ಶಕ್ತಿ ಯಾವುದಕ್ಕಿದೆಯಪ್ಪ ಅಂದ್ರೆ ರುದ್ರಾಕ್ಷಿಗೆ ಇದೆ. ಆ ರುದ್ರಾಕ್ಷಿ ಸರ ಹಣೆಗೆ ಏನ್ ಧರಿಸ್ತಾರೆ? ಮತ್ತೆ ನಾವು ಶಿವನ ಆರಾಧಕರಾದ್ಮೇಲೆ ಶಿವ ಏನನ್ನ ಧರಿಸಿದ್ದ? ವಿಭೂತಿ. ಅದಕ್ಕೆ ಹಣೆಗೆ ವಿಭೂತಿಯನ್ನ, ಕಿವಿಯಲ್ಲಿ ಕರ್ಣಕುಂಡಲ, ಕಿವಿಗೆ ಹಾಕೊಳ್ತಕ್ಕಂಥ ಆಭರಣವನ್ನ ನಾವೇನಂತ ಕರಿತೀವಿ? ಕರ್ಣಕುಂಡಲ. ಆಮೇಲೆ ಸೊಂಟಕ್ಕೆ ಏನ್ ಕಟ್ಕೊಳ್ತಾ ಇದ್ರು? ಪಟ್ಟಿಯನ್ನು, ಸೊಂಟ ಪಟ್ಟಿ, ಬೆಲ್ಟ್ ಟೈಪ್ ಏನು. ಆಮೇಲೆ ಬಿಚ್ಚುಗತ್ತಿ, ಕೈಯಲ್ಲಿ ಈ ಟೈಪ್ ಇರ್ತಕ್ಕಂಥ ಬಿಚ್ಚುಗತ್ತಿಯನ್ನ ಇದನ್ನು ಮಾಡ್ತಾ ಇದ್ರು. ಆಮೇಲೆ ಕಾಲಿಗೆ ಏನ್ ಧರಿಸ್ತಾ ಇದ್ರು? ಗೆಜ್ಜೆಯನ್ನ ಧರಿಸ್ತಾ ಇದ್ರು. ವೀರಗಾಸೆ ಕಲಾವಿದರು ಧರಿಸುವ ವೇಷಭೂಷಣಗಳು ಯಾವುವು ಅನ್ನೋದು ಗೊತ್ತಾಯ್ತಾ? ಇಲ್ಲಿ ಬಿಳಿಯ ಕಚ್ಚೆ ಪಂಜಿಯನ್ನ ಧರಿಸ್ತಾ ಇದ್ರು. ಆಮೇಲೆ ಅರಿಶಿಣ, ಹಳದಿ ಅಥವಾ ನೀಲಿ ಬಣ್ಣದ ರುಮಾಲನ್ನ ಧರಿಸ್ತಾ ಇದ್ರು. ಕೊರಳಲ್ಲಿ ರುದ್ರಾಕ್ಷಿ ಮಾಲೆಯನ್ನ ಧರಿಸ್ತಾ ಇದ್ರು. ಕಾವಿ ಬಣ್ಣದ ಕಸೇಂಗಿಯನ್ನ ಧರಿಸ್ತಾ ಇದ್ರು. ಹಣೆಗೆ ವಿಭೂತಿಯನ್ನ ಧರಿಸ್ತಾ ಇದ್ರು. ಕೈಯಲ್ಲಿ ಬಿಚ್ಚುಗತ್ತಿಯನ್ನ ಇಟ್ಕೊಳ್ತಾ ಇದ್ರು. ಕಾಲಲ್ಲಿ ಗೆಜ್ಜೆ. ಇವು ವೀರಗಾಸೆ ಕಲಾವಿದರು ಧರಿಸ್ತಕ್ಕಂಥ ಇದು. ಈಗ ನೆಕ್ಸ್ಟ್, ವೀರಗಾಸೆ ಕಲಾವಿದರು ಈ ಒಡಪುಗಳನ್ನ ಹೇಳ್ತಾ ಇದ್ರು. ಯಾರನ್ನ ಕುರಿತು? ವೀರಭದ್ರನ ಹುಟ್ಟು ಜನನದ ಬಗ್ಗೆ ಹೇಳ್ತಕ್ಕಂಥ ಒಡಪುಗಳು. ವೀರಗಾಸೆ ಕಲಾವಿದರು ಒಡಪುಗಳು ಹೇಗಿರ್ತವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಹಾ ರುದ್ರ, ಆಹಾ ದೇವ ಎಂದು ವೀರಗಾಸೆಯ ನರ್ತಕ ಹೇಳುವ ಒಡಪಿನೊಂದಿಗೆ ಕುಣಿತ ಪ್ರಾರಂಭವಾಗುತ್ತದೆ. ವೀರಗಾಸೆಯ ಕುಣಿತ ಯಾವುದರಿಂದ ಪ್ರಾರಂಭ ಆಗುತ್ತದೆ? ಆಹಾ ರುದ್ರ, ಆಹಾ ದೇವ ಅಂತ ಹೇಳಿಬಿಟ್ಟು ಹೇಳುತ್ತಾನೆ. ಆ ಒಂದು ಕುಣಿತ ಪ್ರಾರಂಭ ಆಗುತ್ತೆ. ಅಂದ್ರೆ ಕರಡೆ ಮತ್ತು ಚಮಾಳದ ಬಡಿತದೊಂದಿಗೆ ವೀರಗಾಸೆಯ ಕುಣಿತ ಪ್ರಾರಂಭ ಆಗುತ್ತೆ. ಈ ಕುಣಿತದಲ್ಲಿ ವೀರಭದ್ರ ಹುಟ್ಟಿದ ಸಂದರ್ಭದ ವರ್ಣನೆ ಹೀಗಿದೆ. ಕುಣಿತ ಆದ್ಮೇಲೆ ಏನ್ ಹೇಳ್ತಾರಪ್ಪ? ಒಡಪುಗಳನ್ನ ಹೇಳ್ತಾರೆ. ಒಡಪು ಯಾರನ್ನ ಕುರಿತು? ವೀರಭದ್ರ ಯಾವ ರೀತಿ ಹುಟ್ಟಿ ಬಂದ ಅನ್ನೋದನ್ನ ತಿಳಿಸಿಕೊಡುತ್ತೆ. ಯಾವುದು? ವೀರಗಾಸೆ. ಈಗ ಆಹಾ ರುದ್ರ, ಆಹಾ ದೇವ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ, ಹುಟ್ಟಿದಾಗಲೇ ಹೂವಿನಗಾಸೆ, ಮಂಜುಳಗಾಸೆ, ಬ್ರಹ್ಮಗಾಸೆ, ವಿಷ್ಣುಗಾಸೆ, ರುದ್ರಗಾಸೆ, ಮೆಟ್ಟಿದ ಹೊನ್ನಾವಿಗೆ 1000 ಶಿರ, 3000 ನಯನ, 2000 ಭುಜ, ಕೆಕ್ಕರಿಸಿದ ಕಣ್ಣು, ಚುಂಚುಮಂಡೆ. ಇಂತಪ್ಪ ನಮ್ಮ ಶ್ರೀ ವೀರಭದ್ರ ದೇವರು ಹೋಮದ ಕುಂಡೆಯಿಂದ ಒಳಗೆ ಹೇಗೆ ಬರುತ್ತಾರೆ ಅಂದ್ರೆ ಕಡೆ 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 ಅಂತ ಹೇಳಿ ಈ ರೀತಿ ಒಡಪುಗಳನ್ನ ಹೇಳ್ತಾರೆ. ಒಡಪು ಮುಗಿದಾದ ತಕ್ಷಣ ಮತ್ತೆ ಕುಣಿತ ಪ್ರಾರಂಭ ಆಗುತ್ತೆ. ನೋಡ್ರಿ, ಈಗ ಅರ್ಥ ಹೇಳ. ವೀರಭದ್ರ ದೇವರು ಹುಟ್ಟಿದ ಸಂದರ್ಭದ ವರ್ಣನೆ ಅಂತ ನೋಡ್ರಿ. ವೀರಭದ್ರ ದೇವರು ಹುಟ್ಟಿದ ರೂಪ ಎಂತು ಎಂದೊಡೆ, ಹುಟ್ಟಿದಾಗಲೇ ಹೂವಿನಗಾಸೆ. ಹೂವಿನಗಾಸೆ ಅಂದ್ರೇನು? ಪುಷ್ಪಗಳಿಂದ ಅಲಂಕೃತವಾದ ಕಚ್ಚೆಯನ್ನ ಧರಿಸಿದ್ದ ವೀರಭದ್ರ. ಮಂಜುಳಗಾಸೆ, ಸೊಗಸಾದ ಕಚ್ಚೆಯನ್ನ ಧರಿಸಿದ್ದ. ಬ್ರಹ್ಮಗಾಸೆ, ಬ್ರಹ್ಮನ ಉಡುಪನ್ನ ಧರಿಸಿದ್ದ. ವಿಷ್ಣುಗಾಸೆ, ವಿಷ್ಣುವಿನ ಉಡುಗೆಯನ್ನು ಧರಿಸಿದ್ದ. ರುದ್ರಗಾಸೆ, ಶಿವನ ಉಡುಗೆ. ರುದ್ರನಲ್ಲಿ ಯಾರು? ಶಿವ, ಶಿವನ. ಮೆಟ್ಟಿದ ಹೊನ್ನಾವಿಗೆ, ಹೊನ್ನಾವಿಗೆ ಅಂದ್ರೆ ಬಂಗಾರದ ಪಾದುಕೆಗಳು. ಕಾಲಲ್ಲಿ ನಾವು ನೀವು ಎಂತ ಚಪ್ಪಲಿ ಧರಿಸ್ತೀವಿ? ಚರ್ಮದ ಪಾದರಕ್ಷೆಗಳನ್ನ ಧರಿಸ್ತೀವಿ. ಆದರೆ ಶಿವ ಏನ್ ಮಾಡಿದ? ಬಂಗಾರ. ವೀರಭದ್ರ ಅಂತಕ್ಕಂಥವನು ಬಂಗಾರದ ಪಾದುಕೆಗಳನ್ನ ಧರಿಸಿದ. ಹೊನ್ನಾವಿಗೆ ಅಂದ್ರೆ ಗೊತ್ತಿದೆಯಲ್ಲ, ಬಂಗಾರದ ಪಾದುಕೆಗಳು. ಆಮೇಲೆ 1000 ಶಿರ ನೋಡ್ರಿ, 1000 ತಲೆಗಳು, 3000 ನಯನ, 3000 ಕಣ್ಣುಗಳು, 2000 ಭುಜ, ಕೆಕ್ಕರಿಸಿದ ಕಣ್ಣು, ಯಾವತ್ತೂ ಕೂಡ ಕೆಂಪು ಮಾಡಿಕೊಂಡಿರ್ತಕ್ಕಂಥ ಕಣ್ಣು, ಜುಂಜುಮಂಡೆ, ಜುಟ್ಟು ತಲೆ. ಏನು ಇಂತಪ್ಪ ಶ್ರೀ ವೀರಭದ್ರ ದೇವರು. ಆ ವೀರಭದ್ರ ದೇವರ ಒಡಪುಗಳನ್ನ ಕೇಳಿದ್ರಲ್ಲ,
ನೆಕ್ಸ್ಟ್ ಇದರಲ್ಲಿ ಕುಣಿತ ಹೇಗಿರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಚಮಾಳ ಹಾಗೂ ಕರಡೆಯ ಬಡಿತ ಇವರ ಕುಣಿತಕ್ಕೆ ಸ್ಫೂರ್ತಿಯನ್ನ ನೀಡುತ್ತದೆ. ವೀರಗಾಸೆ ಕಲಾವಿದರ ಕುಣಿತಕ್ಕೆ ಸ್ಫೂರ್ತಿಯನ್ನ ನೀಡ್ತಕ್ಕಂಥ ಯಾವಪ್ಪ? ಚಮಾಳ ಹಾಗೂ ಕರಡೆಯ ಬಡಿತ ಆ ವೀರಗಾಸೆಯರು ಕಲಾವಿದರು ಕುಣಿಲಿಕ್ಕೆ ಸ್ಫೂರ್ತಿಯನ್ನ ಪ್ರೇರಣೆಯನ್ನ ನೀಡ್ತದೆ. 4-5 ಗತಿಗಳಿರುವ ವೀರಗಾಸೆಯ ಕುಣಿತದಲ್ಲಿ ಒಂದೊಂದು ಗತಿಯ ಕುಣಿತದ ನಂತರ ಮತ್ತೊಬ್ಬ ನರ್ತಕ ಒಡಪು ಹೇಳುತ್ತಾನೆ. 5 ಗತಿಗಳಿದಾವೆ ಸರ್. ಗತಿಗಳು ಅಂದ್ರೇನ? ಬಾರಿಸ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ಶೈಲಿಗಳು. 5 ರೀತಿಯ ಬಡಿತವನ್ನ ಬಡಿತಾರೆ. ಏನ 4-5 ಗತಿಗಳಿರುವ ವೀರಗಾಸೆ 5 ರೀತಿಯ ಕುಣಿತಗಳು ಇರ್ತವೆ. ಆ ಚಮಾಳ ಮತ್ತು ಕರಡೆ ಕುಣಿತ ಹೆಂಗ್ ಬಾರಿಸ್ತಾರೋ ಆ ಗತಿಗೆ ತಕ್ಕಂತೆ ವೀರಗಾಸೆ ಕಲಾವಿದರು ಏನ್ ಮಾಡ್ತಾರೆ? ಕುಣಿತ ಹೋಗ್ತಾರೆ. ಒಂದೊಂದು ಗತಿ ಕುಣಿತದ ಅನಂತರ ಏನ್ ಮಾಡ್ತಾನೆ ನರ್ತಕ? ಒಡಪನ್ನ ಹೇಳ್ತಾನೆ. 4 ಅಥವಾ 5 ರೀತಿಯ ವಿವಿಧ ರೀತಿಯ ಕುಣಿತಗಳನ್ನ ತೋರಿಸ್ತಾನೆ. ಒಂದು ಕುಣಿತ ಮುಗಿತಾದ ತಕ್ಷಣ ಒಡಪು ಹೇಳ್ತಾನೆ. ಒಡಪು ಹೇಳಿದ ತಕ್ಷಣ ಮತ್ತೆ ಕುಣಿತ ಪ್ರಾರಂಭ ಆಗುತ್ತೆ. ಒಡಪು ಮುಗಿಯುತ್ತಿದ್ದಂತೆ ವಾದ್ಯಗಳ ಬೋರ್ಗರತದೊಂದಿಗೆ ಮುಂದಿನ ಗತಿಯ ಕುಣಿತ ಪ್ರಾರಂಭವಾಗುತ್ತದೆ. ಗತಿಯಿಂದ ಗತಿಗೆ ಕುಣಿತ ಬಡಿತಗಳ ವೇಗ ಹೆಚ್ಚುತ್ತಾ ಹೋಗುತ್ತೆ. ಮೊದಲನೇ ಬಡಿತ ಏನಾಗುತ್ತೆ? ಸ್ಲೋ ಇರುತ್ತೆ. 2ನೇ ಬಡಿತ ಅದಕ್ಕಿಂತ ಸ್ಪೀಡ್. 3ನೇ ಬಡಿತ ಅದಕ್ಕೆ 4ನೇ ಬಡಿತ ಹೈ ಸ್ಪೀಡ್ ನಲ್ಲಿ ಇರುತ್ತೆ. ಗೊತ್ತಾಯ್ತಾ? ಬಡಿತ ಅಂತಕ್ಕಂಥದ್ದು ಏನಾಗುತ್ತೆ? ಬಡಿತ ಪ್ರಾರಂಭದಲ್ಲಿ ಕಡಿಮೆ ಇರುತ್ತೆ, ಹೋಗುತ್ತಾ ಹೋಗುತ್ತೆ ಏನಾಗುತ್ತೆ? ಹೆಚ್ಚುತ್ತಾ ಹೋಗುತ್ತೆ. ವೀರಭದ್ರನ ಕುಣಿತ ಮತ್ತು ಇದು ಒಬ್ಬ ವ್ಯಕ್ತಿಯ ಕುಣಿತ. ವೀರಭದ್ರನ ಕುಣಿತೇನ ಒಬ್ಬ ವ್ಯಕ್ತಿಯ ಕುಣಿತ ಇದೆ. ವೀರಗಾಸೆ ಅನ್ನೋದು ಸಾಮೂಹಿಕ ನೃತ್ಯ. ವೀರಭದ್ರನ ಕುಣಿತ ಹೆಂಗಿರುತ್ತಪ್ಪ ಅಂದ್ರೆ ಆ ವೀರಭದ್ರ ದೇವರ ಹಲಗೆಯನ್ನ ಎಗಲಿ ಕಟ್ಕೊಂಡು ಕೈಯಲ್ಲಿ ಸೂತ್ರ ಇಟ್ಕೊಂಡು ಹಿಂಗ್ ಕುಣಿತಾರೆ ಅಷ್ಟೇ, ಒಬ್ಬ ವ್ಯಕ್ತಿಯ ಕುಣಿತ. ಆದ್ರೆ ವೀರಗಾಸೆ ಅನ್ನೋದು ಸಾಮೂಹಿಕ ನೃತ್ಯ. ವೀರಭದ್ರ ಕುಣಿತಕ್ಕೆ ದಕ್ಷಿಣ ಕರ್ನಾಟಕ ಪ್ರದೇಶದಲ್ಲಿ ಏನಂತ ಕರೀತಾರೆ? ಲಿಂಗವೀರ, ಲಿಂಗಧೀರ, ಲಿಂಗವೀರವೆಂದು ಕುಣಿತವೆಂದರೆ. ನೋಡ್ರಿ, ವೀರಭದ್ರನ ಕುಣಿತಕ್ಕೆ ಇರುವ ಪರ್ಯಾಯ ಹೆಸರುಗಳು ಯಾವುವು ಅಂತಂದ್ರೆ ಏನಂತ ಹೇಳ್ತೀರಿ? ಲಿಂಗವೀರ, ಲಿಂಗಧೀರ, ಲಿಂಗವೀರ ಕುಣಿತವೆಂದು ಹೆಸರು. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಏನಂತ ಕರಿತೀರಿ? ಪುರವಂತರ ಕುಣಿತ. ನಾವು ಮದುವೆ ಸಂದರ್ಭದಲ್ಲಿ, ಗೃಹ ಪ್ರವೇಶದ ಸಂದರ್ಭದಲ್ಲಿ ಪುರಂತರ ಕರೆಸ್ತೀವಿ ನೋಡ್ರಿ. ಏನ್ರಿ ಸರ್? ಪುರವಂತರ ಕುಣಿತ ಅಂತ ಹೇಳಿ ಕರಿತೀವಿ. ಇದನ್ನ ಯಾರು ಇದು ಮಾಡ್ತಾರಪ್ಪ ಅಂತಂದ್ರೆ ವೀರಶೈವ ಧರ್ಮದವರು ಈ ಸಂಪ್ರದಾಯವನ್ನ ವಂಶ ಪಾರಂಪರ್ಯವಾಗಿ ನಡೆಸಿಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಆ ವೀರಭದ್ರ ವೇಷಧಾರಿ ಅಂತಕ್ಕಂಥವ್ರು ಏನ್ ಮಾಡ್ತಾನಪ್ಪ ಅಂತಂದ್ರೆ ವೀರಭದ್ರನ ಜನನ, ವೀರಭದ್ರನ ವಿಜಯ ಮುಂತಾದ ಒಡಪುಗಳನ್ನ ಹೇಳ್ತಾರೆ. ಒಡಪುಗಳಿಗೆ ಏನಂತ ಕರೀತಾರೆ? ಖಡ್ಗ ಅಂತ ಹೇಳಿ ಕೂಡ ಕರೀತಾರೆ. ಇನ್ನೊಂದ್ ಕಡೆಗೆ ಒಡಪು ಅಂತಾನೂ ಕೂಡ ಕರೀತಾರೆ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇಂಥ ವೀರಗಾಸೆ ನೃತ್ಯವನ್ನ, ವೀರಭದ್ರನ ಒಂದು ನೃತ್ಯವನ್ನ, ಪುರವಂತರ ಕುಣಿತವನ್ನ ಯಾವಾಗ ಆಯೋಜನೆ ಮಾಡ್ತೀವಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಮದುವೆ ಸಂದರ್ಭದಲ್ಲಿ, ಗೃಹ ಪ್ರವೇಶ, ಜಾತ್ರೆಗಳ ಸಂದರ್ಭದಲ್ಲಿ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತ ಏರ್ಪಡುತ್ತೆ. ವೀರಭದ್ರ ಮನೆ ದೇವರು ಇರ್ತಕ್ಕಂಥವ್ರು ಹಿರೇಮಗನ ಮದುವೆ ಮಾಡಬೇಕಾದ್ರಪ್ಪ ಅಂದ್ರೆ ಗುಗ್ಗಳ ಮದುವೆ ಸಂದರ್ಭದಲ್ಲಿ ವೀರಭದ್ರನ ಕುಣಿತವನ್ನ ಆಯೋಜನೆ ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ. ಇದ್ರ ಜೊತೆಗೆ ಇವತ್ತು ಧಾರ್ಮಿಕ ಪ್ರಧಾನವಾದ ನೃತ್ಯ ಆಗಿದ್ರು ಕೂಡ ಇವತ್ತು ಮನರಂಜನೆಯ ನೃತ್ಯವಾಗಿಯೂ ಕೂಡ ಬರ್ತದೆ. ಇದು ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ಬಳ್ಳಾರಿ ಈ ಭಾಗಗಳಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬರುತ್ತೆ. ಇಷ್ಟೆಲ್ಲ ಕೇಳಿದ್ರಲ್ರಿ ಸರ್? ಅರ್ಥಾಯ್ತಾ? ಕರ್ನಾಟಕದ ಜನಪದ ಕಲೆಗಳಲ್ಲಿ ಯಾವುದು ಒಂದು? ವೀರಗಾಸೆ ಅಂತಕ್ಕಂಥದ್ದು ಒಂದು ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ವೀರಗಾಸೆ ಯಾವುದರ ಬಗ್ಗೆ ತಿಳಿಸಿಕೊಡ್ತದೆ? ವೀರಭದ್ರನ ಒಂದು ವೃತ್ತಾಂತದ ಬಗ್ಗೆ ತಿಳಿಸಿ ಕೊಡುತ್ತೆ. ವೀರಭದ್ರ ಯಾರನ್ನ ಸಂಹಾರ ಮಾಡುತ್ತಾನೆ? ದಕ್ಷ ಬ್ರಹ್ಮನನ್ನ ಸಂಹಾರ ಮಾಡುತ್ತಾನೆ. ಆ ವೀರಭದ್ರನ ವಿಜಯದ ಬಗ್ಗೆ ತಿಳಿಸತಕ್ಕಂತ ಒಂದು ಕಲೆಯೇ ಯಾವುದಪ್ಪ ಅಂದ್ರೆ ವೀರಗಾಸೆ. ಇದುವರೆಗೂ ನೀವು ವೀರಗಾಸೆಯ ಬಗ್ಗೆ ತಿಳಿದುಕೊಂಡ್ರಿ. ಈಗ ವೀರಗಾಸೆಗೆ ಸಂಬಂಧಪಟ್ಟಂತೆ ಮಕ್ಕಳು ಒಡಪುಗಳನ್ನ ಹೇಳಿ ತೋರಿಸ್ತಾರೆ. ಆ ಮಕ್ಕಳ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸುತ್ತೇನೆ. ಬನ್ನಿ.
ಜ್ಞಾನಿಗಳ ಸಂಘ ಅಜ್ಞಾನಿಗಳ ಸಂಘ. ಜ್ಞಾನವಿದ್ದರೂ ಬೇಡ ಜಾತಿ ಜಾತಿ ಎನ್ನುವರ ಸಂಘ, ಜಾತಿ ಜಾತಿ ಎನ್ನುವರ ಸಂಘ. ಅನ್ಯರ ಸಂಘ ಸಂಘವೆಂದು ಸೇರುವ ಮುನ್ನ ಗುರು ಕೊಟ್ಟ ಲಿಂಗವ ಒಮ್ಮೆ ನೀ ಕಾಣು, ಗುರು ಕೊಟ್ಟ ಲಿಂಗವ ಒಮ್ಮೆ ನೀ ಕಾಣು. ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಿಲ್ಲ ಮುಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯುವುದಿಲ್ಲ ಮುಕುತಿ. ಆ ರುದ್ರ, ಆ ದೇವ, ಖಡಕ್ಕಡೆ ವೀರಭದ್ರ. ಅತ್ತೆ ಮಾವಂದರಿಗೆ ಅಂಚದ ಸೊಸೆ ಇದ್ದರೇನು ಮನೆಯೊಳಗೆ, ಅತ್ತೆ ಮಾವಂದರಿಗೆ ಅಂಚದ ಸೊಸೆ ಇದ್ದರೇನು ಮನೆಯೊಳಗೆ. ಮುಪ್ಪಿನ ಕಾಲಕ್ಕೆ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿಯರನ್ನು ನೋಡಿಕೊಳ್ಳದಂತ ಮಕ್ಕಳಿದ್ದರೇನು ಈ ಜಗದೊಳಗೆ, ತಂದೆ ತಾಯಿಯರನ್ನು ನೋಡಿಕೊಳ್ಳದಂತ ಮಕ್ಕಳಿದ್ದರೇನು ಈ ಜಗದೊಳಗೆ. ಹೇ ಶಂಭು, ಹೇ ದೇವ, ನೀವೆಲ್ಲರೂ ಮರೆತಿರಿ ಶ್ರೀ ಸದ್ಗುರು ಮಹಾದೇವನ ನಾಮ, ನೀವೆಲ್ಲರೂ ಮರೆಯದಿರಿ ಶ್ರೀ ಸದ್ಗುರು ಮಹಾದೇವನ ನಾಮ. ಕಲಿಯುಗದ ಕಾಮಧೇನು ಎಂದೆನಿಸಿಕೊಂಡ ಶ್ರೀ ಸದ್ಗುರು ಮಹಾದೇವನ ನಾಮ ಮರೆತಲ್ಲಿ, ಕಲಿಯುಗದ ಕಾಮಧೇನು ಎಂದೆನಿಸಿಕೊಂಡ ಶ್ರೀ ಸದ್ಗುರು ಮಹಾದೇವನ ನಾಮ ಮರೆತಲ್ಲಿ ನಿಮಗೆ ಬರುವುದು ಪಂಗನಾಮ, ನಿಮಗೆ ಬರುವುದು ಪಂಗನಾಮ. ಪ್ರತಿನಿತ್ಯ ಶ್ರೀ ಸದ್ಗುರು ಮಹಾದೇವಾಯ ನಮಃ, ಪ್ರತಿನಿತ್ಯ ಶ್ರೀ ಸದ್ಗುರು ಮಹಾದೇವಾಯ ನಮಃ ಎಂದರೆ ಆ ಶಿವಶರಣನು ಕಳೆವನು ಪೂರ್ವಜನ್ಮದ ಕರ್ಮ, ಆ ಶಿವಶರಣನು ಕಳೆವನು ಪೂರ್ವಜನ್ಮದ ಕರ್ಮ. ಆ ರುದ್ರ, ಆ ದೇವ, ಖಡಕ್ಕಡೆ ವೀರಭದ್ರ. ವೀರಗಾಸೆಗೆ ಸಂಬಂಧಪಟ್ಟಂತೆ 5 ಮಂದಿ ವಿದ್ಯಾರ್ಥಿಗಳು ಒಡಪುಗಳನ್ನ ಕೆಲವೊಬ್ಬರು ಅಭಿನಯದ ಮೂಲಕ ತೋರಿಸಿದ್ರಿ, ಕೆಲವೊಬ್ಬರು ಹಾಗೆ ಮಾತಿನ ಮೂಲಕ ತೋರಿಸಿದ್ರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸುತ್ತಾ, ಈಗ ಕೊನೆಯದಾಗಿ ಈ ವಾದ್ಯಗಳು ಅಂತೇಳಿ ಬರ್ತಾರೆ.
ವಾದ್ಯಗಳಲ್ಲಿ ವಿವಿಧ ರೀತಿಯ ವಾದ್ಯಗಳನ್ನ ನೋಡ್ತೀವಿ. ಅದಕ್ಕೊಂದು ಪುಟ್ಟ ಚಟುವಟಿಕೆಯನ್ನ ಮಾಡೋಣ. ಅದರಲ್ಲಿ ವಾದ್ಯಗಳಲ್ಲಿ ಯಾವ್ಯಾವ ರೀತಿಯ ವಾದ್ಯಗಳನ್ನ ನೋಡಬಹುದು ಹೇಳ್ತೀರಾ? ಕಳಿ ಒಂದೇ ಯಾವ್ದು ಹೇಳ್ರಿ? ತಂತಿ ವಾದ್ಯಗಳು. ತಡ್ರಿ ಸರ್, ತಂತಿ ವಾದ್ಯಗಳು ಅನ್ನೋದು ಒಂದು, ಲೋಹ ವಾದ್ಯಗಳು ಎರಡು, ಗಾಳಿ ವಾದ್ಯಗಳು, ಚರ್ಮ ವಾದ್ಯಗಳು ಅಂತೇಳಿ. ಹೌದಾ? ಓಕೆ. ಈಗ ವೀರಗಾಸೆಯಲ್ಲಿ ಈ 4 ವಾದ್ಯಗಳು ಬಳಕೆ ಆಗಿದವ? ಆಲೋಚನೆ ಮಾಡಿ ನೋಡೋಣ. ಈಗ ತಂತಿ ವಾದ್ಯಗಳು ಅಂದ್ರೆ ಯಾವ್ಯಾವ ಹೇಳ್ರಿ? ವೀಣೆ ಅನ್ನೋದು ಬರುತ್ತೆ, ತಂಬೂರಿ ಅನ್ನೋದು ಬರುತ್ತೆ, ವೈಲಿನ್ ಅಥವಾ ಗಿಟಾರ್, ಏಕತಾರಿ ಅನ್ನೋದು ಬರುತ್ತೆ. ಇವು ಬರ್ತವೆ. ಓಕೆ. ತಂತಿ ವಾದ್ಯಗಳು ಯಾವ್ಯಾವು? ವೀಣೆ ಬರುತ್ತೆ, ತಂಬೂರಿ ಬರುತ್ತೆ, ಗಿಟಾರ್ ಬರುತ್ತೆ, ಏಕತಾರಿ ಅನ್ನೋದು ಬರುತ್ತೆ. ಓಕೆ. ಹಾಗಾದ್ರೆ ಲೋಹ ವಾದ್ಯಗಳು ತಾಳಗಳು ಅಂತ ಹೇಳಿ ಬರುತ್ತೆ. ನಂದಿಕೋಲು ಅದು ಒಂದು, ಕಂಸಾಳೆ ತಾಳಗಳು. ತಾಳಗಳು ಲೋಹದಿಂದ ಮಾಡಿರ್ತಕ್ಕಂಥ ವಾದ್ಯಗಳು. ನೀವು ತುತ್ತೂರಿ ಅಂತ ಹೇಳಿ ಗೊತ್ತಿರಲ್ರಿ ಸರ್? ಬ್ಯಾಂಡ್ ಕೊಟ್ಟಲ್ಲಿ ಬಳಸ್ತಿರಲ್ಲ, ಅದು ಕೂಡ ಯಾವುದು? ಲೋಹದಿಂದ ಮಾಡಿರ್ತಕ್ಕಂಥ ವಾದ್ಯ. ಹೌದಲ್ಲ ಹೇಳ್ರಿ? ಆಮೇಲೆ ಬ್ಯಾಂಡ್ ಸೆಟ್ ನಲ್ಲಿ ಬಳಸ್ತಾರಲ್ರಿ ಸರ್? ಇದು ತುತ್ತೂರಿ ಅಂತ ಹೇಳಿ ಕೂಡ ಬರುತ್ತೆ. ಗಾಳಿ ವಾದ್ಯಗಳು, ಗಾಳಿ ವಾದ್ಯಗಳು ಶಹನಾಯಿ, ಶಹನಾಯಿ, ಕೊಳಲು, ತುತ್ತೂರಿ ಕೂಡ ಇದರೊಳಗೆ ಬರುತ್ತೆ, ಹಾರ್ಮೋನಿಯಂ. ಚರ್ಮವಾದ್ಯಗಳು ಡೊಳ್ಳು ಅನ್ನೋದು ಬರುತ್ತೆ, ದಮ್ಮಡಿ ಅಂತ ಬರುತ್ತೆ, ತಬಲ ಅಂತೇಳಿ ಬರುತ್ತೆ, ಕರಡಿ ವಾದ್ಯ ಅನ್ನೋದು ಬರುತ್ತೆ, ಚಮಾಳ ಅಂತೇಳಿ ಬರುತ್ತೆ, ಹಲಗೆ ಅಂತೇಳಿ ಬರುತ್ತೆ. ಚಮಾಳ ಅಥವಾ ಸಮಾಳ ಎರಡರಾಗ ಇಷ್ಟು ಇದರಲ್ಲಿ ವಾದ್ಯಗಳು. ಈ ಒಂದು ವಾದ್ಯಗಳ ಒಂದು ಪರಿಚಯ ಈ ಜನಪದ ಕಲೆಗಳಲ್ಲಿ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಂದೆ ವೀರಗಾಸೆಯಲ್ಲಿ ಬಳಸ್ತೀವಿ, ಡೊಳ್ಳು ಕುಣಿತದಲ್ಲಿ ಬಳಸ್ತೀವಿ, ಯಕ್ಷಗಾನದಲ್ಲಿ ಬಳಸ್ತೀವಿ, ಮತ್ತು ವೀರಗಾಸೆಯಲ್ಲಿ ಈ 4 ರೀತಿಯ ವಾದ್ಯಗಳನ್ನ ಬಳಕೆ ಆಗ್ತಕ್ಕಂಥದ್ದನ್ನ ನೋಡಿ. ಅರ್ಥ ಆಯ್ತಾ? ಇದುವರೆಗೂ ವೀರಗಾಸೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡ್ರಿ ಮತ್ತು ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದ.